भारत माता की, बोलो भारत माता की। ಕಲಬುರಗಿ ವಿಭಾಗದ ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆಯ ಪದಾಧಿಕಾರಿಗಳ ಸಭೆ, ಕೋರ್ ಕಮಿಟಿ ಇವತ್ತು ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಮೇಲ್ಪಟ್ಟಿರುವಂಥ ಎಲ್ಲ ಪ್ರಮುಖರ ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದಂಥ ಮುರುಗೇಶ್ ನಿರಾಣಿಯವರೇ, ಸಚಿವ ಸಂಪುಟದ ಸಹೋದ್ಯೋಗಿಗಳು ಆತ್ಮೀಯರಾದಂಥ ಶ್ರೀ ರಾಮುಲು ಅವರೇ, ಅಶ್ವಥ್ ನಾರಾಯಣ ಅವರೇ, ಪಕ್ಷದ ಉಪಾಧ್ಯಕ್ಷರು ಹಿಂದಿನ ಉಪಮುಖ್ಯಮಂತ್ರಿಗಳು ಆತ್ಮೀಯರಾದಂಥ ಲಕ್ಷ್ಮಣ ಸವದಿ ಅವರೇ, ಇನ್ನೊಬ್ಬ ಉಪಾಧ್ಯಕ್ಷರು ಯುವ ನಾಯಕರು ನನ್ನ ಆತ್ಮೀಯರಾದಂಥ ಶ್ರೀ ವಿಜೇಂದ್ರ ಅವರೇ, ಸಂಸತ್ ಸದಸ್ಯರಾದಂಥ ಉಮೇಶ್ ಜಾಧವ್ ಅವರೇ, ಅಧ್ಯಕ್ಷತೆ ವಹಿಸಿರುವಂಥ ಶಾಸಕರು KKRDB ಅಧ್ಯಕ್ಷರು ಆತ್ಮೀಯರಾದಂಥ ದತ್ತಾತ್ರೇಯ ಪಾಟೀಲ್ ಅವರೇ, KCC ಬ್ಯಾಂಕಿನ ಅಧ್ಯಕ್ಷರು ಶಾಸಕರಾದಂಥ ಶ್ರೀ ರಾಜ್ಕುಮಾರ್ ಪಾಟೀಲ್ ತೆಕ್ಕೂರ್ ಅವರೇ, ಶಾಸಕ ಮಿತ್ರರು ಹಿರಿಯರಾದಂಥ ಸುಭಾಷ್ ಗುತ್ತೇದಾರ್ ಅವರೇ, ಬಸವರಾಜ್ ಮುತ್ತಿಮೂಡ್ ಅವರೇ, ಅವಿನಾಶ್ ಜಾಧವ್ ಅವರೇ, ಅಧ್ಯಕ್ಷರು ನಗರ ಅಧ್ಯಕ್ಷರಾದಂಥ ಶ್ರೀ ಸಿದ್ದಾಜಿ ಪಾಟೀಲ್ ರೇ, ಜಿಲ್ಲಾಧ್ಯಕ್ಷರಾದಂಥ ಶಿವರಾಜ್ ಪಾಟೀಲ್ ರೇ, ರಾಜ್ಯದ ಉಪಾಧ್ಯಕ್ಷರು ಆತ್ಮೀಯರು ಹಿರಿಯರಾದಂಥ ಮಲ್ಕಯ್ಯ ಗುತ್ತೇದಾರ್ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಸುಶೀಲ್ ನಮೂಸಿ ಅವರೇ, ಸುನೀಲ್ ವಲ್ಲಾಪುರ್ ಅವರೇ, ಬಿಜೆಪಿ ಪಾಟೀಲ್ ರೇ, ಮಾಜಿ ಶಾಸಕರಾದ ದೊಡ್ಡಪ್ಪ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವಂಥ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮದ ಸ್ನೇಹಿತರೆ, ಒಬ್ಬ ಚುನಾವಣೆಯ ತಂತ್ರಗಾರಿಕೆಯಲ್ಲಿ ಹೆಸರು ಮಾಡಿರುವಂಥ ಒಂದು ಹೆಸರು ಪ್ರಶಾಂತ್ ಕಿಶೋರ್. ಅವರು ಪಕ್ಷಗಳಿಗೆ ಹೆಂಗೆ ಚುನಾವಣೆಯನ್ನು ಮಾಡಬೇಕು, ಯಾವ ತಂತ್ರಗಾರಿಕೆಯನ್ನು ಹೂಡಬೇಕು ಅನ್ನುವಂಥದ್ದನ್ನು ಹೇಳಿಕೊಡೋದ್ರಲ್ಲಿ ಬಹಳ ಪರಿಣಿತರು ಅಂತ ಹೇಳಿ ಬೇರೆ ಬೇರೆ ಪಕ್ಷ ಅವರ ಸಹಾಯವನ್ನು ತೆಗೆದುಕೊಂಡು ಬಹಳ ದೊಡ್ಡ ಹೆಸರಿದೆ. ಕಾಂಗ್ರೆಸ್ ಪಕ್ಷದವರು ಅವರನ್ನ ನಮಗೆ ಸಲಹೆ ಕೊಡ್ರಿ ಅಂತ ಕೇಳ್ತಾ ಇದ್ರು. ಮೊನ್ನೆ ಏನು ಮಾಡಿದ್ರು ಅಂದ್ರೆ, ಸಲಹೆ ಬೇಡ, ನೀವು ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ಬಿಡ್ರಿ ಮತ್ತು ನಮಗೆಲ್ಲ ತಂತ್ರಗಾರಿಕೆ ನಮಗೆ ಹೇಳಬೇಕು, ಬೇರೆ ಯಾವ ಪಕ್ಷಕ್ಕೆ ಹೇಳಬಾರ್ದು. ಅವರು 2 ಸಭೆಗಳನ್ನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ ಮಾಡಿದರು. ಅವರು ಹೇಳಿದರು, ವಿಚಾರ ಮಾಡ್ರಿ, ಮತ್ತು ನಾನು ನಿಮ್ಮ ಪಕ್ಷಕ್ಕೆ ಬಂದರೆ ಕೆಲವು ಸತ್ಯಗಳನ್ನು ಹೇಳಬೇಕಾಗ್ತದೆ, ನೀವು ಅದು ಕೇಳಾಗ್ತಾ ಇರಿದ್ರೆ ಬರ್ತೀನಿ, ಇಲ್ಲಿ ನಾನು ಬರೋದಿಲ್ಲ, ಇಲ್ಲಿಲ್ಲ ನೀವು ಬರ್ರಿ, ಇದನ್ನು ಒಂದ್ಸತಿ ಸರಿ ಮಾಡಬೇಕಾಗಿ ನೀವು ಪಕ್ಷಕ್ಕೆ ಬರ್ರಿ, ನಾನು ಹೇಳಿದ್ದನ್ನು ನೀವು ಅನುಷ್ಠಾನ ಮಾಡಬೇಕು, ಆಯಿತು ನೀವು ಬರ್ರಿ. ಅವ್ರು ಮೊದಲನೇ ಸರಿ ಏನು ಕೊಟ್ಟರು ಗೊತ್ತಾ? ಗಾಂಧಿ ಪರಿವಾರ ಕಾಂಗ್ರೆಸ್ ಅಧ್ಯಕ್ಷರಿಂದ ಬಿಡಬೇಕು ಅಂತ. ಏನು? ಗಾಂಧಿ ಪರಿವಾರ ಕಾಂಗ್ರೆಸ್ಸಿನ ಅಧ್ಯಕ್ಷರಿಗೆ ಬಿಡಬೇಕು ಅಂತ. ಯಾರು ಪಕ್ಷಕ್ಕೆ ಬರ್ರಿ ಅಂತ ಹೇಳಿದ್ರು ಅವರೇ ನೀವು ಜಾಗ ಖಾಲಿ ಮಾಡಿ ಅಂತ. ಅಷ್ಟೇ ಅಲ್ಲ, ನೀವು ಇದ್ರಾಗ ಯಾವುದಕ್ಕೂ ಕೂಡ ಈಗ ಪಕ್ಷದ ಸಂಘಟನೆಗೆ ಕೈ ಹಾಕಬಾರ್ದು. ಈ ಪಕ್ಷವನ್ನ ಬೇರೆಯವರೇ ನಡೆಸಬೇಕು. ಇದು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ. ಇಲ್ಲಿ ಗುಲ್ಬರ್ಗಾದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಕಾಂಗ್ರೆಸ್ ನಾಯಕರು ತಿಳ್ಕೋಬೇಕು, ಇದು ನಿಮ್ಮ ಪಕ್ಷದ ಪರಿಸ್ಥಿತಿ. ನಿಮ್ಮ ಪಕ್ಷದ ಸಲಹೆಗಾರರೇ ರಾಷ್ಟ್ರೀಯ ಅಧ್ಯಕ್ಷರ ಜಾಗ ಖಾಲಿ ಮಾಡಬೇಕು ಅಂದಾಗ ಕರ್ನಾಟಕ ಜನತೆ ಬಿಡ್ತದ? ನಿಮ್ಮನ್ನ ವಿರೋಧ ಪಕ್ಷದ ಸ್ಥಾನದಿಂದಲೂ ಕೂಡ ಖಾಲಿ ಮಾಡೋದು ಗ್ಯಾರಂಟಿ ಅನ್ನುವಂಥ ಮಾತನ್ನ ನಾನು ಹೇಳ್ತೀನಿ. ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ. ಇರುವುದು ಐದು ರಾಜ್ಯಗಳ ಇಲೆಕ್ಷನ್ ನಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರ ಇತ್ತು, ಪಂಜಾಬ್.
ನಮ್ಮ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಹೇಳಿದರು, ನಾವು ಹೆಂಗಿದ್ದು 4 ರಾಜ್ಯದಾಗ ಇರಲಿಲ್ಲ, ಅದೇ ದೊಡ್ಡ ಮಾತು, ಸೋಲೋದೇನು ದೊಡ್ಡ ಮಾತಲ್ಲ, ಪಂಜಾಬ್ದಾಗ ಬಂದಿದ್ವಿ, ನಮ್ಮ ತಪ್ಪಿನಿಂದ ನಾವು ಸೋಲಿದ್ವಿ. ಅದಕ್ಕೆ ನಾನು ಎದ್ದು ನಿಂತು ಹೇಳಿದೆ, ಸಿದ್ದರಾಮಯ್ಯ ಮುಚ್ಚಿಡಕ್ಕೆ ಹೋಗಲಿ, 4 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ 5 ವರ್ಷ ಆಡಳಿತವನ್ನು ಮಾಡಿ ಮತ್ತೊಮ್ಮೆ ಆ 4 ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಜನ ತಂದಿದ್ದಾರೆ. ಅಂತ ಸುಶಾಸನವನ್ನ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ನಿಮ್ದು ಇರೋದೊಂದು ರಾಜ್ಯ, ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ದಿಕ್ಕೆಟ್ಟು ಹೋಗಿದೆ. ಇದು ನಿಮ್ಮ ಅಧಿಕಾರ, ನಿಮ್ಮ ಅಧಿಕಾರದ ಶೈಲಿ. ಕರ್ನಾಟಕದಲ್ಲೂ ಆಗೋದಾಗಿದೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬರುವಂತ 2023ರಲ್ಲಿ ಬಿಜೆಪಿ ಆಡಳಿತ ಏನಿದೆ, ಕಳೆದ 2.5 ವರ್ಷ ಸನ್ಮಾನ್ಯ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಆಡಳಿತ ಮತ್ತು ಈ ಬರುವಂತ 1 ವರ್ಷದ ಆಡಳಿತ, ಜನಪರವಾಗಿರುವಂತಹ ಆಡಳಿತವನ್ನು ಕೊಟ್ಟು, ಕಾರ್ಯಕ್ರಮವನ್ನು ಕೊಟ್ಟು, ಕಟ್ಟಕಡೆಯ ಬಡವ ದೀನ ದಲಿತರ ಉದ್ಧಾರಕ್ಕಾಗಿ ಕಾರ್ಯಕ್ರಮವನ್ನು ಅವನ ಮನೆ ಮನೆಗೆ ಮುಟ್ಟಿಸಿ ಅವರ ಮನವನ್ನ ಗೆದ್ದು ಸಕಾರಾತ್ಮಕವಾದಂತಹ ವಿಷಯಗಳ ಮೇಲೆ ಭಾರತೀಯ ಜನತಾ ಪಕ್ಷ 2023 ಕಮಲ ಅರಳುತ್ತದೆ ಅನ್ನುವಂತಹ ಮಾತನ್ನು ನಾನು ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಕನಸು ಕಾಣ್ತಾ ಇದೆ. ಏನ್ ಕನಸು ಕಾಣ್ತಾ ಇದೆ? ಸಿದ್ದರಾಮಯ್ಯ ಕನಸು ಕಾಣ್ತಾ ನಾ ಮತ್ತೊಬ್ಬ ಮುಖ್ಯಮಂತ್ರಿ ಆಗ್ತಾನೆ. ಯಾಕಂದ್ರೆ ಗೊತ್ತಿದೆ ಅವನಿಗೆ ಇದು ಕಡೆ ಚಾನ್ಸ್. ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದ್ರೆ ಇದು ಮೊದಲನೇ ಚಾನ್ಸು ಮತ್ತು ಕಡೆ ಚಾನ್ಸ್ ಎರಡು. ಹೀಗಾಗಿ ಇನ್ನ ಕಾಂಗ್ರೆಸ್ ಪಕ್ಷದ ತೀರ್ಮಾನ ಆಗಿಲ್ಲ ಯಾರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಆಗಲೇ ಫೈಟಿಂಗ್ ಚಾಲು. ಇಲ್ಲಿ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಇವರು ಏನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಅನ್ನೋ ರೀತಿಯಲ್ಲಿ ಓಡಾಡ್ತಾರೆ. ಅವ್ರ ಕಾಲದ ತೆಳಗೆ ನೆಲ ಸರಿದಿದೆ. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಗಿಂತ ಹೀನಾಯವಾಗಿ ಸೋಲನ್ನ ಈ ರಾಜ್ಯದಲ್ಲಿ ಇವತ್ತು ಅನುಭವಿಸ್ತಾರೆ ಅನ್ನುವಂತಹ ಭವಿಷ್ಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ರಾಜ್ಯ ಉದ್ದಕ್ಕ ಓಡಾಡ್ತಾ ಇದ್ದೇನೆ. ಜನರ ಭಾವನೆಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಕೊಟ್ಟಿರುವಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ತೆಳ ಹಂತಕ್ಕೆ ಮುಟ್ಟಿಸುವಂತಹ ಕೆಲಸ ಇದೆ. ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕಾರ್ಯಕ್ರಮ, ಈ ದೇಶದ ಬಗ್ಗೆ ಇರುವಂತಹ ಅವರ ಕಳಕಳಿ, ಈ ದೇಶ ನಮಗೆ ಬಹಳ ಮುಖ್ಯ. ಇದರ ಏಕತೆ, ಅಖಂಡತೆ, ಸುರಕ್ಷತೆ, ಇದಕ್ಕಾಗಿ ನಾನು ಎಲ್ಲ ತ್ಯಾಗವನ್ನು ಮಾಡಲು ಸಿದ್ಧ ಅನ್ನುವಂತಹ ಒಂದು ದೊಡ್ಡ ನಾಯಕತ್ವ ನಮ್ಮ ಪಕ್ಷಕ್ಕಿದೆ ಬಂಧುಗಳೇ. ಇವತ್ತು ಭಾರತ ದೇಶವನ್ನ ಸುರಕ್ಷಿತವಾಗಿಟ್ಟು ಮುನ್ನಡೆಸುವಂತಹ ಶಕ್ತಿ ಯಾವುದಾದ್ರೂ ನಾಯಕನಿಗಿದ್ರೆ ಅದು ನರೇಂದ್ರ ಮೋದಿಜಿಯವರಿಗೆ ಮತ್ತೆ ಯಾರಿಗೂ ಇಲ್ಲ. ಕಾಂಗ್ರೆಸ್ ಆಡಳಿತದಲ್ಲಿ ಚೈನಾ ಯುದ್ಧ ಮಾಡ್ತು, ನಮ್ಮ ಗಡಿ ಒಳಗೆ ಬಂದು 100 ಜನ ನಮ್ಮ ಸೈನಿಕರು. ಈಗ ನರೇಂದ್ರ ಮೋದಿ ಅವರು ಇದ್ದಾಗ ಪ್ರಯತ್ನವನ್ನ ಮಾಡಿದ್ರು, ನಮ್ಮ ಸೈನಿಕರು ಅವರ ಗಡಿ ಒಳಗೆ ಹೋದರು, ಅವರನ್ನ ಹಿಮ್ಮೆಟ್ಟಿ ಮತ್ತೊಮ್ಮೆ ಈ ಕಡೆ ತಿರುಗಿ ನೋಡದಂತೆ ಮಾಡಿದರು. ಇದು ವ್ಯತ್ಯಾಸ. ಕೇವಲ ಸುರಕ್ಷತೆ ಅಷ್ಟೇ ಅಲ್ಲ, ಈ ದೇಶದ ಅಭಿವೃದ್ಧಿ. ಕಾಂಗ್ರೆಸ್ ಆಡಳಿತದಲ್ಲಿ ಪ್ಲೇಗ್ ಬಂದಿತ್ತು, ಟ್ಯೂಬರ್ಕ್ಯುಲೋಸ್ ಬಂದಿತ್ತು, ಟಿಬಿ ಬಂದಿತ್ತು. ಟಿಬಿಯಿಂದ ಪ್ಲೇಗ್ನಿಂದ ಸತ್ತವರು 25% ಆದ್ರೆ 75% ಆ ಕಾಲದಲ್ಲಿ ಜನ ಸತ್ತಿದ್ದು ಹಸಿವಿನಿಂದ. ಆದರೆ ಈಗ ಕೊರೋನಾ ಮಹಾಮಾರಿ, ಅದಕ್ಕಿಂತ ದೊಡ್ಡ ಮಹಾಮಾರಿ ನಮ್ಮ ದೇಶಕ್ಕೆ ಬಂತು. 130 ಕೋಟಿ ಜನಸಂಖ್ಯೆ. ಬಂಧುಗಳೇ, ಆ ಮಹಾಮಾರಿಯನ್ನ ಹಿಮ್ಮೆಟ್ಟಿಸಿ ಒಬ್ಬ ವ್ಯಕ್ತಿನಿ ಕೂಡ ಹಸಿವಿನೊಂದಿಗೆ ಸಾಯಬಾರದು ಅನ್ನುವಂತಹ ಕಾರಣದಿಂದ
ಗರೀಬ್ ಕಲ್ಯಾಣ ಯೋಜನೆಗಳನ್ನು ಮಾಡಿ ಬಡವರಿಗೆ ಅನ್ನವನ್ನು ಕೊಟ್ಟು ಕೈಗೆ ಕೆಲಸವನ್ನ ಕೊಟ್ಟು ಇವತ್ತು ಎಲ್ಲರನ್ನು ರಕ್ಷಣೆಯನ್ನ ಮಾಡಿ ಆರೋಗ್ಯದ ರಕ್ಷಕ ಕವಚವನ್ನು ಕೊಟ್ಟು ವಿಶ್ವದಲ್ಲೇ ದಾಖಲೆ ಮಾಡಿರುವಂತದ್ದು ನರೇಂದ್ರ ಮೋದಿ. ಬೇರೆ ಬೇರೆ ದೇಶದಲ್ಲಿ ಆ ವ್ಯಾಕ್ಸಿನೇಷನ್ ತಯಾರಾಗಬೇಕು, ಇದಾಗಬೇಕು, ಇನ್ನು 10 ವರ್ಷ ಬೇಕು, 15 ವರ್ಷ ಬೇಕು ಅಂದಾಗ ಭಾರತ ದೇಶದಲ್ಲಿ ಕೇವಲ 1 ವರ್ಷದಲ್ಲಿ ವ್ಯಾಕ್ಸಿನೇಷನ್ ಅನ್ನ ತಯಾರು ಮಾಡಿ 130 ಕೋಟಿ ಜನಸಂಖ್ಯೆ ಕೊಡೋದಷ್ಟೇ ಅಲ್ಲ, ಬಡ ರಾಷ್ಟ್ರಗಳಿಗೂ ಹಂಚಿರುವಂತ ಒಂದು ದೊಡ್ಡ ಪುಣ್ಯದ ಕೆಲಸ ನರೇಂದ್ರ ಮೋದಿ ಇದು ಭಾರತದ ಶಕ್ತಿ, ಈ ಭಾರತದ ನಾಯಕತ್ವದ ಶಕ್ತಿ. ಅಂತ ಒಂದು ಪಕ್ಷಕ್ಕೆ ನಾವು ನೀವೆಲ್ಲರೂ ಕೂಡ ಸೇರಿದ್ದೇವೆ ಬಂಧುಗಳೇ. ಅಭಿಮಾನದಿಂದ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಕೆಲಸವನ್ನು ಮಾಡಬೇಕು, ತೆರೆ ಎತ್ತಿ ಜನರ ಮಧ್ಯೆ ಹೋಗ್ಬೇಕು. ನಮ್ಮ ನಾಯಕತ್ವ, ನಮ್ಮ ಕಾರ್ಯಕ್ರಮ ನಮಗೆ ಆ ನೈತಿಕ ಬಲವನ್ನು ಕೊಡ್ತದೆ. ಕರ್ನಾಟಕದಲ್ಲಿ ಇದೇ ಕೋವಿಡ್ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 2 ವರ್ಷ ದಿನನಿತ್ಯ ಹಗಲಿರುಳು ಕೆಲಸವನ್ನ ಮಾಡಿ, ಸಭೆಗಳನ್ನ ಮಾಡಿ, ಡೈರೆಕ್ಷನ್ ಕೊಟ್ಟು ಹಣವನ್ನು ಬಿಡುಗಡೆ ಮಾಡಿ ಎಲ್ಲರೂ ಕೂಡ ಆರೋಗ್ಯದ ರಕ್ಷಣೆಯನ್ನು ಕೊಡುವ ಜೊತೆಗೆ ಸುಮಾರು 2,500 ಕೋಟಿ ರೂಪಾಯಿ ಬಡವರಿಗೆ, ಟ್ಯಾಕ್ಸಿ ಡ್ರೈವರಿಂದ ಹಿಡಿದು, ಹಣ್ಣು ಮಾನವರಿಂದ ಹಿಡಿದು, ಕಾಯಿಪಲ್ಯ ಮಾರುವರಿಂದ ಹಿಡಿದು, ಮೀನುಗಾರರಿಗೆ, ನೇಕಾರರಿಗೆ, ರೈತರಿಗೆ ಎಲ್ಲ ರೀತಿಯ ಸಹಾಯವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದರು. ಇದು ಜನಪರ ಕಳಕಳಿರುವಂತ, ಹೃದಯ ಶ್ರೀಮಂತಿಗಿರುವಂತ ಒಂದು ನಾಯಕತ್ವ ಬಂಧುಗಳು. ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ತಕ್ಷಣ ಪ್ರವಾಹ ಬಂತು, ಸಾವಿರಾರು ಮನೆಗಳು ಬಿದ್ದು. ಕೇಂದ್ರ ಸರ್ಕಾರ 1 ಲಕ್ಷ ರೂಪಾಯಿ ಕೊಡ್ತದೆ. ಪ್ರಥಮ ಬಾರಿ ಇಡೀ ದೇಶದಲ್ಲಿ ಪ್ರವಾಹ ಬಿದ್ದ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡುವಂತಹ ಕೆಲಸವನ್ನ ಯಾವುದಾದ್ರೂ ಮುಖ್ಯಮಂತ್ರಿ, ಯಾವುದಾದ್ರೂ ನಾಯಕರು ಮಾಡಿದ್ರೆ ಅದು ನಮ್ಮ BS ಯಡಿಯೂರಪ್ಪ ಸಾಹೇಬರು ಅನ್ನುವಂತಹ ಮಾತನ್ನು ಅತ್ಯಂತ ಅಭಿಮಾನದಿಂದ ನಾನು ಹೇಳ್ತಿದ್ದೇನೆ. ಮಾನವೀಯತೆ, ಕಷ್ಟ ಕಾಲದಲ್ಲಿ ಜನರಿಗೆ ನೆರವಿಗೆ ಬರಬೇಕು, ಇದು ನಮ್ಮದೇ, ಇದು ಭಾರತೀಯ ಜನತಾ ಪಕ್ಷದದೇ. ಪ್ರಧಾನಮಂತ್ರಿಯವರು ಕೋವಿಡ್ ಸಂದರ್ಭದಲ್ಲಿರುವಂತಹ ರೇಷನ್ ಅನ್ನ ಮತ್ತೆ 6 ತಿಂಗಳು ಮುಂದುವರಿಸಿದ್ದಾರೆ. ಒಂದು ಹೃದಯವಂತಿಕೆ ಇರುವಂತಹ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿದೆ ಬಂಧುಗಳೇ. ನನ್ನ ಮುಖ್ಯಮಂತ್ರಿ ಆದ ತಕ್ಷಣನೇ ಸನ್ಮಾನ್ಯ BS ಯಡಿಯೂರಪ್ಪನವರು ಹೇಳಿದರು, ಜನ ಪರವಾಗಿ, ರೈತರ ಪರವಾಗಿ, ಬಡವರ ಪರವಾಗಿ ನಮ್ಮ ಕಾರ್ಯಕ್ರಮ ಎಲ್ಲವೂ ಕೂಡ ಮುಂದುವರಿಬೇಕು, ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ತುಂಬಬೇಕು ಅನ್ನುವಂಥ ಆಶೀರ್ವಾದವನ್ನು ನನಗೆ ಮಾಡಿದ್ರು. ಅವರಿಂದ ಪ್ರೇರಣೆಯನ್ನು ಪಡೆದು ಅವರು ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದ, ಅಧಿಕಾರ ವಹಿಸಿ 24 ಗಂಟೆ ಒಳಗಡೆ ಎಲ್ಲ ರೈತರ 10 HP ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂತಹ ತೀರ್ಮಾನವನ್ನ ಕ್ಯಾಬಿನೆಟ್ ನಲ್ಲಿ ಸೈನ್ ಹಾಕಿದೆ. ಇದು ನಮಗೆ ಪ್ರೇರಣೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿಗೆ 4,000 ರೂಪಾಯಿ ಸೇರಿಸುವಂತಹ ತೀರ್ಮಾನವನ್ನ ಅವರು 24 ಗಂಟೆಯಲ್ಲಿ ಮಾಡಿದರು. ಇದರಿಂದ ಪ್ರೇರಣೆಯನ್ನು ಪಡೆದು ನಾನು ಮೊದಲನೆಯ ಕ್ಯಾಬಿನೆಟ್ ನಲ್ಲಿ 24 ಗಂಟೆಯಲ್ಲಿ ನಮ್ಮ ರೈತರ ಮಕ್ಕಳಿಗೆ ಅವರು ವಿದ್ಯೆಯನ್ನು ಕಲಿಬೇಕು, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು, ಸ್ವಾಭಿಮಾನದ ಬದುಕನ್ನ ಅವರಿಂದ ಪ್ರೇರಣೆಯನ್ನು ಪಡೆದು ಅವರು ಮುಖ್ಯಮಂತ್ರಿ ಆದಾಗ, ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಅಧಿಕಾರ ವಹಿಸಿ 24 ಗಂಟೆ ಒಳಗಡೆ ಎಲ್ಲ ರೈತರ 10 HP ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟೆ ಕರೆಂಟ್ ಕೊಡುವಂತಹ ತೀರ್ಮಾನವನ್ನ ಕ್ಯಾಬಿನೆಟ್ ನಲ್ಲಿ ಸೈನ್ ಹಾಕಿದೆ. ಇದು ನಮಗೆ ಪ್ರೇರಣೆ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿಗೆ 4,000 ರೂಪಾಯಿ ಸೇರಿಸುವಂತಹ ತೀರ್ಮಾನವನ್ನ ಅವರು 24 ಗಂಟೆಯಲ್ಲಿ ಮಾಡಿದರು. ಇದರಿಂದ ಪ್ರೇರಣೆಯನ್ನು ಪಡೆದು ನಾನು ಮೊದಲನೆಯ ಕ್ಯಾಬಿನೆಟ್ ನಲ್ಲಿ 24 ಗಂಟೆಯಲ್ಲಿ ನಮ್ಮ ರೈತರ ಮಕ್ಕಳಿಗೆ ಅವರು ವಿದ್ಯೆಯನ್ನು ಕಲಿಬೇಕು, ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬರಬೇಕು, ಸ್ವಾಭಿಮಾನದ ಬದುಕನ್ನ ಅವರು ಕೂಡ ನಡೆಸಬೇಕು, ಅದಕ್ಕೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ನಾನು ಮಾಡಿದ್ದೆ ಬಂಧುಗಳೇ. ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲ,
ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಸಿಗ್ತದೆ, ನಮ್ಮ ರೈತನ ಮಕ್ಕಳಿಗೆ ಸಿಗುವುದಿಲ್ಲ ಅಂದ್ರೆ ಹೇಗೆ? ಅನ್ನದಾತನಿಗೆ ಅಷ್ಟಾದ್ರೂ ನೆರವು ಆಗಬೇಕು ಅವ್ರ ಮಕ್ಕಳಿಗೆ ಅಂತ ಹೇಳಿ ಈ ಯೋಜನೆಯನ್ನು ಮಾಡಿ ನಾನು ಹಳ್ಳಿಗಳಿಗೆ ಹೋದಾಗ ನೋಡ್ತಾ ಇದ್ದೆ. ಒಂದು ಹಳ್ಳಿಯಲ್ಲಿ 100 ಮನೆ ಇದ್ರೆ ಸುಮಾರು 90 ಮನೆಗಳು ಹಂಚಿನ ಮನೆ, 10 ಮನೆಗಳು RCC ಮನೆ. ನಾನು ಕೇಳ್ತಾ ಇದ್ದೆ, ಈ ಮನೆ RCC ಅದಲ್ಲ? ಇಲ್ರಿ, ಅವ್ರ ಮನೆಯಲ್ಲಿ ಯಾರು ನೌಕರಿ ಮಾಡ್ತಾರ, ವ್ಯಾಪಾರ ಮಾಡ್ತಾರ, ಕಾಂಟ್ರಾಕ್ಟ್ ಮಾಡ್ತಾರ. ಇವರು ಇಲ್ಲ, ರೈತರು ಬರೀ ಹೊಲದಲ್ಲಿ ದುಡಿತಾರೆ. ಅದರ ಅರ್ಥ ಏನು? ರೈತಾಪಿ ವರ್ಗ ಜಮೀನು ಅಷ್ಟೇ ಉಳಿದಿದೆ, ಅದರ ಮೇಲೆ ಅವಲಂಬಿತವಾದಂತಹ ಸಂಖ್ಯೆ ಜಾಸ್ತಿ ಆಗಿದೆ. ಇಬ್ಬರು ಅಣ್ಣ ತಮ್ಮರ ನಡುವೆ 20 ಎಕರೆ ಇದ್ರೆ ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳಾಗಿ ಮರಿ ಮೊಮ್ಮಕ್ಕಳಾಗಿ ಒಬ್ಬೊಬ್ಬರಿಗೆ 1-2 ಎಕರೆ ಬರ್ತಾ ಇದೆ. ಇವರ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಇವರು ಕೂಡ ಬೇರೆ ಬೇರೆ ಕಸಬನ್ನ ಮಾಡಬೇಕು, ಅದಕ್ಕೆ ವಿದ್ಯೆಯನ್ನ ಕಲಿಬೇಕು. ಅದಕ್ಕಾಗಿ ವಿದ್ಯಾನಿಧಿಯನ್ನು ನಾನು ಮಾಡ್ತೀನಿ. ಸಂಧ್ಯಾ ಸುರಕ್ಷಾ ನಮ್ಮ ವಿಧವೆಯರಿಗೆ ಅವರೆಲ್ಲರಿಗೂ ಕೂಡ ಮಾಸಾಸನವನ್ನು ಹೆಚ್ಚಿಸುವಂತ ಕೆಲಸವನ್ನು ಮಾಡಿದ್ವಿ. ಅಮೃತ ಯೋಜನೆಗಳು ಗ್ರಾಮ ಪಂಚಾಯತಿ ಅಭಿವೃದ್ಧಿಯಿಂದ ಹಿಡಿದು ನಗರ ಅಭಿವೃದ್ಧಿಯಿಂದ ಹಿಡಿದು 75,000 SC/ST ಮಕ್ಕಳ ಕೌಶಲ್ಯ ಅಭಿವೃದ್ಧಿಯಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಬಜೆಟ್ನಲ್ಲಿ ರೈತರಿಗೆ ಡೀಸೆಲ್ ಸಬ್ಸಿಡಿ ಕೊಡುವಂತ 600 ಕೋಟಿ ರೂಪಾಯಿಯ ರೈತ ಶಕ್ತಿ ಯೋಜನೆ, SSV ಯೋಜನೆಯನ್ನ ಮತ್ತೊಮ್ಮೆ ಪ್ರಾರಂಭ ಮಾಡಿದ್ದೇವೆ. ರೈತ ಕುಟುಂಬಗಳಿಗೆ ನೇರವಾಗಿ ಆರೋಗ್ಯದ ಸಹಾಯ ಸಿಗಬೇಕನ್ನುವಂತ ಕಾರಣದಿಂದ ಹಾಲು ಉತ್ಪಾದಕರಿಗೆ ತಮ್ಮದೇ ಆದಂತಹ ಬ್ಯಾಂಕ್ ಇರಬೇಕು ಅಂತ ಹೇಳಿ ಕ್ಷೀರ ಬ್ಯಾಂಕ್ ಅನ್ನ ಈ ವರ್ಷ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಮೊನ್ನೆ ಅಮಿತ್ ಶಾ ಅವರು ಅದೇ ಹೇಳಿದ್ರು, ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ವಿಶೇಷವಾದಂತಹ ಬ್ಯಾಂಕ್ ಅನ್ನು ಮಾಡ್ತಿರೋದು ಬಹಳ ಸಂತೋಷ ಆಗಿದೆ. ಇದರ ಅನುಕರಣೆ ಬೇರೆ ರಾಜ್ಯಗಳು ಕೂಡ ಆಗಬೇಕನ್ನುವಂತ ಮಾತನ್ನ ಅಮಿತ್ ಶಾ ಜಿ ಅವರು ಹೇಳಿದ್ರು. ಅದೇ ರೀತಿ ಇವತ್ತು ರೈತರಿಗೆ ಕಳೆದ ವರ್ಷ 22 ಲಕ್ಷ ಜನರಿಗೆ ಶೂನ್ಯ ಬಡ್ಡಿ ಸಾಲವನ್ನು ಕೊಟ್ಟರೆ ಈ ವರ್ಷ 33 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲವನ್ನು ಕೊಡುವಂತದ್ದು ಸಹಕಾರ ಇಲಾಖೆಯಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ. ಕಲಬುರಗಿ DCC ಬ್ಯಾಂಕ್ ಮುಚ್ಚಿ ಹೋಗಿತ್ತು. ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಿಂದ ಮತ್ತೆ ಪುನರ್ ಪ್ರಾರಂಭ ಆಗಿದೆ. ರಾಜಶೇಖರ ಅವರು ಅಧ್ಯಕ್ಷರಾಗಿದ್ದಾರೆ. ಕಳೆದ ವರ್ಷ 600 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಈ ವರ್ಷ 1000 ಕೋಟಿ ರೂಪಾಯಿ ಸಾಲವನ್ನು ರೈತರಿಗೆ ಕೊಟ್ಟಿದ್ದಾರೆ. ಈಗ 2022-23 ನಾನು ಹೇಳಿದ್ರೆ 22 ಲಕ್ಷದಿಂದ 33 ಲಕ್ಷ ಆಗಿದ್ದರಿಂದ ಇವತ್ತು ಕಲಬುರಗಿ DCC ಬ್ಯಾಂಕಿನಿಂದ 2,000 ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಾರೆ. ಇದು ಭಾರತೀಯ ಜನತಾ ಪಕ್ಷದ ಸಾಧನೆ. ರೈತರ ಪರವಾಗಿರುವಂತಹ ನಮ್ಮ ನಿಲುವು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಹೇಳಿದ್ದಾರೆ, ನಾನು ಹೆಚ್ಚಿಗೆ ಹೇಳಕ್ ಹೋಗುದಿಲ್ಲ. ನಾನು ಕಲಬುರಗಿ ಬಂದಾಗ ಹೇಳಿದೆ 3,000 ಕೋಟಿ ರೂಪಾಯಿ ಮಾಡ್ತೀನಿ ಅಂತ. ವಿರೋಧ ಪಕ್ಷದವರಿಗೆ ಸುಳ್ಳು ಹೇಳ್ತಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ಕೂಡ ಮಾತು ಕೊಟ್ಟಿದ್ದು ನಡೆಸಿ ಗೊತ್ತಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಬಂಡಲ್ ಹೊಡ್ಕೊಂಡು ಓಡಾಡಿ ಬರೇ ಬಂಡಲ್, ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ, ಸೂರ್ಯ ತರ್ತೀವಿ ಚಂದ್ರ ತರ್ತೀವಿ ಹೇಳಿದ್ದು ಒಂದರ ಮಾಡಿದ್ರು. ಇವತ್ತು 371J ಅನುಷ್ಠಾನ ಮಾಡೋದ್ರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು. ಅದಕ್ಕೆ ರೂಲ್ಸ್ ಮಾಡೋ ಸಲುವಾಗಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು. ಅವರು ಗೊಂದಲ ಸೃಷ್ಟಿ ಮಾಡಿ ಈಗ ಅನುಷ್ಠಾನ ಹಂಗಾಗ್ತದೆ ಹೀಗಾಗ್ತದೆ. ಪತ್ರಿಕೆ ಹೇಳಿಕೆ ಕೊಡೋದ್ರಿಂದ ಯಾರು ಕೂಡ ನಾಯಕರಾಗಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ಬೋದು, ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಜನ ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾರೆ. ಚರ್ಚೆ ಮಾಡೋದಕ್ಕೂ ಜೀವನ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಂದ್ಗಳೇ, ಕಷ್ಟ ಕಾರ್ಪಣ್ಯ ಅನ್ನೋದು ಕಷ್ಟದಲ್ಲಿ ಕೆಲಸ ಜೀವನ ಮಾಡೋದು ಗೊತ್ತಿದೆ. ಅವನ ಹಂತಕ್ಕೆ ಹೋಗ್ಬೇಕು, ಅವನ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು, ಅವನ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಪರಿಹಾರ ಎಲ್ಲಿದೆ ಅಂದ್ರೆ ಯಾರು ಕಷ್ಟ ಪಡ್ತಾ ಇದ್ದಾರೆ ಅವನ ಮಾತನ್ನು ಕೇಳಿದ್ರೆ ಅಲ್ಲೇ ಪರಿಹಾರ ಸಿಗ್ತದೆ ಹೊರತಾಗಿ ನಿಮ್ಮ ಬಹಳ ನೇಟಿವ್ ಇಂಟೆಲಿಜೆನ್ಸ್ ಅಂತಾರೆ, ಸ್ಥಾನಿಕ ಬುದ್ಧಿವಂತಿಕೆಗೆ ಮಹತ್ವವನ್ನು ಕೊಡಬೇಕು. ನಮ್ಮ ಸರ್ಕಾರ
ರೈತರ ಸಮಸ್ಯೆ ಏನ್ ಜೀವನ ಮಾಡ್ತಾ ಇದ್ದಾರೆ ಅವರ ಮಟ್ಟಕ್ಕೆ ಹೋಗಿ ಚಿಂತನೆಯನ್ನ ಮಾಡಿ ಅವರ ಮಾತುಗಳನ್ನ ಕೇಳಿಕೊಂಡು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೇವಲ 3,000 ಕೋಟಿ ರೂಪಾಯಿ ಅಲ್ಲ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ವಿಶೇಷವಾಗಿರುವಂತಹ ತಾಲೂಕುಗಳನ್ನು ಗುರುತಿಸಿದ್ದೇವೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದ ಬಹುತೇಕ ತಾಲೂಕುಗಳಿದ್ದಾವೆ. ಈ ಬಾರಿ ದೊಡ್ಡ ಪ್ರಮಾಣದ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನಾವು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯನ್ನ ಈ 2 ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಲಿದ್ದೇವೆ ಬಂಧುಗಳೇ. ಈ ಭಾಗದ ರಸ್ತೆಗಳ ಅಭಿವೃದ್ಧಿ, ಈ ಭಾಗದ ನೀರಾವರಿ ವಿಶೇಷವಾದಂತಹ ಒತ್ತನ್ನು ಕೊಡ್ತಾ ಇದ್ದೇವೆ. ರಾಮನೂರು ತುಂಗಭದ್ರಾ ಜಲಾಶಯಗಳ ಬಗ್ಗೆ ಹೇಳಿದ್ರು, ಅದರ ಬಗ್ಗೆ 3 ರಾಜ್ಯಗಳ ಒಪ್ಪಂದ ಹಾಕಬೇಕಾಗ್ತದೆ. ಅದರ ಬಗ್ಗೆ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಆ ತೆಲಂಗಾಣ ಮತ್ತು ಆಂಧ್ರದ ಪ್ರಮುಖ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡುವಂತಹ ಕೆಲಸವನ್ನು, ಅವರು ಸೂಚಿಸಿರುವಂತಹ ಸಲಹೆಗಾರರ ಜೊತೆಗೆ ಈಗಾಗಲೇ ಮಾತುಗಳನ್ನು ಪ್ರಾರಂಭ ಮಾಡಿದ್ದೇವೆ. ಅದು 3 ರಾಜ್ಯಕ್ಕೆ ಅನುಕೂಲ ಆಗುವಂತಹ ಒಂದು ಯೋಜನೆ ಇದೆ. ಅದು ಆದರೆ ಕನಿಷ್ಠ ನಮಗೆ 30 TMC ನೀರು ಹೆಚ್ಚಿಗೆ ಬರ್ತದೆ. ಅದು ಆ ಕಡೆ ಭಾಗ, ಈ ಕಡೆ ಭಾಗದ ಹಲವಾರು ನೆರೆಗುದಿ ಬಿದ್ದಂತಹ ಯೋಜನೆ, ಗಂಡೂರಿ ನಾಲ, ಬೆಣ್ಣೆತುರ, ಕಾರಂಜ, ನಾರಾಯಣಪುರ ಲೆಫ್ಟ್ ಬ್ಯಾಂಕ್ ಕೆನಲ್, ರೈಟ್ ಬ್ಯಾಂಕ್ ಕೆನಲ್, ಜೇವರಿ ಬ್ರಾಂಚ್ ಕೆನಲ್, ಇಂಡಿ ಬ್ರಾಂಚ್ ಕೆನಲ್, ಮಲಾಬಾದ್ ನಾವೇ ಪ್ರಾರಂಭ ಮಾಡಿದ್ದದು. ದೊಡ್ಡಗೂಡ ಮುಂದೆ ಬಂದು ನಿಂತಿದೆ. ಈಗ ಮತ್ತೆ ನಾವು ನಮ್ಮ ಕಾಲದಲ್ಲಿ ಅದನ್ನ ಕಾಯಕಲ್ಪ ಕೊಡುವಂಥದ್ದು ಬಂದಿದೆ. ಖಂಡಿತವಾಗಿ ನಾವು ಮಾಡ್ತೀವಿ. ಆದ್ರಿಂದ ಬಂಧುಗಳೇ, ಈ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಜವಾಬ್ದಾರಿ ನಿಭಾಯಿಸೋದಕ್ಕೆ ತಮ್ಮ ಸಹಾಯ ಸಹಕಾರ ಬೇಕು. ನರೇಂದ್ರ ಮೋದಿ ಅವರ ಹಲವಾರು ಕಾರ್ಯಕ್ರಮಗಳು ನೇರವಾಗಿ DBT ಅಕೌಂಟ್ ಮೇಲೆ ಬರ್ತದೆ. ಕಿಸಾನ್ ಸನ್ಮಾನ್ ಯೋಜನೆ ಒಂದೇ 55 ಲಕ್ಷ ಕುಟುಂಬಗಳಿಗೆ ಬರ್ತದೆ. ನಮ್ಮ ಕಾರ್ಮಿಕರ ಮತ್ತು ನಮ್ಮ ರೈತರ ವಿದ್ಯಾನಿಧಿ 7,000 ಮತ್ತು 5,000 12,000 ಕುಟುಂಬಗಳಿಗೆ ನಮ್ದು ಬರ್ತದೆ. ಅದೇ ರೀತಿ ಎಲ್ಲ ಯೋಜನೆಗಳನ್ನು ಮಾಡಿದರೆ ಕನಿಷ್ಠ 50,000 ರಿಂದ 60,000 ಫಲಾನುಭವಿಗಳು ಒಂದೊಂದು ಕ್ಷೇತ್ರದಲ್ಲಿದ್ದಾರೆ. ಅವರನ್ನ ಗುರುತಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಆ ಎಲ್ಲ ಯೋಜನೆಗಳು ಅವರು ಮನೆ ಮುಟ್ಟುವ ರೀತಿಯಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಅವರ ಸಂಘಟನೆಯನ್ನು ಮಾಡಬೇಕು. ನಾವು ಮಾಡಿರುವಂತಹ ಒಳ್ಳೆಯ ಕೆಲಸ ಜನರಿಗೆ ತಲುಪುವಂತ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇದನ್ನು ಮಾಡಿದ್ರೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. 2023ರ ನಮ್ಮ ವಿಜಯ ಯಾತ್ರೆಯನ್ನ ಯಾರೂ ಕೂಡ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಮ್ಮ ಲಕ್ಷ್ಮಣ ಸವದಿಯವರು ಹೇಳಿದ್ದಾರೆ. ಏನೇ ನಾಮಿನೇಷನ್ ಬರಲಿ, ಇನ್ನೊಂದು ಬರಲಿ, ಎಲ್ಲ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂಥ ತಾತ್ವಿಕವಾಗಿ ನಾನು ಕೂಡ ಹೋಗ್ತೇನೆ. ಅತಿ ಹೆಚ್ಚು ಪಾಲು ನಮ್ಮ ಕಾರ್ಯಕರ್ತರಿಗೆ ಸಿಗಬೇಕು. ಅವರ ದುಡಿಮೆಗೆ ಬೆಲೆ ಸಿಗಬೇಕು. ಹೇಳ್ತೇನೆ, ಈ ಮನಸ್ಸಿನಾಗಿ ಹೇಳ್ತೇನೆ, ಒಂದು ಈಡು ತಡ್ಕೋ. ಆ ಜವಾಬ್ದಾರಿ ಯಾರಿಗೆ ಕೊಟ್ಟೇವಂದ್ರೆ, ಈಗ ಒಂದೇ ನಿಮಿಷ, ಈ ಕಾರ್ಯಕರ್ತರಿಗೆ ನಾಮಿನೇಷನ್ ಇತರ ಎಲ್ಲ ಕೆಲಸವನ್ನು ಮಾಡುವ ಜವಾಬ್ದಾರಿ ನಾವು 3 ಜನರಿಗೆ ಕೊಟ್ಟಿದ್ದೀವಿ. ಆ 3 ಜನರಲ್ಲಿ ಲಕ್ಷ್ಮಣ ಸವದಿಯವರು ಒಬ್ಬರು. ಹೀಗಾಗಿ ಇಲ್ಲಿ ಏನ್ ನಿಮ್ಗೆ ಹೇಳಿದಾರ ಅದನ್ನ ಮಾಡುವಂತ ಸ್ಥಾನದಲ್ಲಿ ಅವರೇ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ನಾವು ಮಾಡ್ತೇವೆ ಅಂತ ಮಾತನ್ನ ಒಳ್ಳೆ ಕಾಲ ಕಾರ್ಯಕರ್ತರಿಗೂ ಬಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ನಮ್ಮ ರಾಷ್ಟ್ರೀಯ ಪಕ್ಷದ ಒಂದು ನೀತಿ. ಆದ್ರಿಂದ ಪ್ರಾಮಾಣಿಕತೆ ಬಗ್ಗೆ, ಭ್ರಷ್ಟಾಚಾರ ಬಗ್ಗೆ ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಕಾಂಗ್ರೆಸ್. ನೀವು ನೋಡ್ರಿ, ಆ ಏಜೆಂಟ್ಗಳು, ಕಾಂಗ್ರೆಸ್ ಏಜೆಂಟ್ಗಳು ಅಧಿಕಾರ ಇದ್ದಾಗ ಹತ್ತಿ ಕಟ್ಟಿಗೆ ತಂದಿರ್ತಾರೆ. ಹತ್ತಿ ಕಟ್ಟಿಗೆ ಗೊತ್ತಿದ್ದಾರೆ. ಅಧಿಕಾರ ಬಂದ್ಗಳು ಕಬ್ಬ ಹಾಕ್ತಾರೆ. ಸ್ಟಾರ್ಚ್ ಇಸ್ತ್ರಿ ಹಾಕೊಂಡು ಅಡ್ಡಾಡಕ್ಕೆ ಶುರು ಮಾಡಿಬಿಟ್ರೆ ಅಂತಂದ್ರೆ ಗೊತ್ತಾಗ್ತೈತಿ. ನೋಡಿದ್ರೆ ಗೊತ್ತಾಗುತ್ತೆ. ತಹಸೀಲ್ದಾರ್ ಮಿತ್ರರಲ್ಲಿ ಎಲ್ಲ ಕಡೆ ಇದನ್ನು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸಂಸ್ಕೃತಿ. ನಮಗೂ ನೀತಿ ಹೇಳಕ್ಕೆ ಬರ್ತಾರೆ.
ನಾನು ಅದಕ್ಕೆ ಮೊನ್ನೆ ಹೇಳಿದ್ದೀನಿ, ನಿಮ್ಮ ಅಸ್ಥಿ ಪಂಜರದಲ್ಲಿ ಎಷ್ಟು ಕರಪ್ಷನ್ ಇದಾವೆ ಅವುಗಳನ್ನು ಮೊದಲು ಲೆಕ್ಕ ಹಾಕ್ಕೊಳ್ರಿ. ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡ್ತಿದ್ದ ಒಂದು ಬಳ್ಳನ್ನು ನೀವು ತೋರಿಸಿದ್ರೆ 3 ಬಳ್ಳು ನಿಮಗೆ ತೋರಿಸ್ತಾ ಇರ್ತವೆ. ಇದನ್ನು ಎಚ್ಚರಿಕೆಯಿಂದ ಮಾತಾಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾವು ನಮಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಂಡು ಬಂದರೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಯಾವುದೇ ವಿಚಾರ ಇರ್ಬೋದು, PSIದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ CID ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ, ಕಾಂಗ್ರೆಸ್ನವರಲ್ಲ. ಕಾಂಗ್ರೆಸ್ನವರು ಕಂಪ್ಲೇಂಟ್ ಮಾಡಿರಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಅದರ ಲಾಭಾರ್ಥಿಗಳಿದ್ದಾರೆ. ನಾವು CID ಇನ್ಕ್ವೈರಿ ಮಾಡಿ ಯಾರೇ ಇರಲಿ ಅವರ ಮೇಲೆ ಶಿಕ್ಷೆ ಮಾಡಬೇಕು, ಕ್ರಮಗಳನ್ನು ತೆಗೆದುಕೊಂಡು. ಇದು ನಮ್ಮ ಪಾರದರ್ಶಕತೆ, ಪ್ರಾಮಾಣಿಕತೆಯ ಸಾಕ್ಷಿ. ನಮಗೆ ನಿಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ನಿಮ್ಗೆ ಏನು ಕರಪ್ಷನ್ ಏನಂದ್ರೆ ಗೊತ್ತಿರಲಿಲ್ಲ. ಈಗ CID ಹೋಗಿ ರೇಡ್ ಮಾಡಿದ್ರಿಂದ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋಕೆ ನಿಮ್ಗೆ ಅವಕಾಶ ಇದೆ. ನಮ್ಮ ಪಕ್ಷ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದೆ. ಯಾರೇ ಇರಲಿ, ಎಷ್ಟೇ ದೊಡ್ಡವರಿರಲಿ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೇವೆ. ಇದನ್ನ ನಾನು ಪಕ್ಷದ ಸಭೆಯಲ್ಲಿ ಮುಕ್ತವಾಗಿ ಹೇಳುವಂತ ವಿಚಾರವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಗಲಭೆಗಳಾದಾಗ ಶಿವಮೊಗ್ಗದಲ್ಲಾಗಲಿ, ಹುಬ್ಬಳ್ಳಿಯಲ್ಲಾಗಲಿ, ಬೆಂಗಳೂರಿನಲ್ಲಾಗಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ನೀವು ಪ್ರಚೋದನೆ ಮಾಡ್ತೀರಿ ಒಂದ್ ಕಡೆ, ಇನ್ನೊಂದು ಕಡೆ ಗಲಭೆ ಆಗ್ತಾ ಇದೆ, ಗಲಭೆ ಮಾಡಿಸೋದು ನೀವು. ಆದ್ರಿಂದ ಈ ಗಲಭೆಯನ್ನು ಕೂಡ ಮೆಟ್ಟಿ ನಿಲ್ಲುವಂತ ಶಕ್ತಿ ನಮ್ಮ ಸರ್ಕಾರಕ್ಕಿದೆ, ನಮ್ಮ ಪಕ್ಷಕ್ಕಿದೆ. ಖಂಡಿತವಾಗೂ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅವರಿಗೆ ದೊಡ್ಡ ಶಿಕ್ಷೆ, ತಕ್ಕ ಶಿಕ್ಷೆ, ಕಠಿಣ ಶಿಕ್ಷೆಯನ್ನ ನಮ್ಮ ಸರ್ಕಾರ, ನಮ್ಮ ಪೊಲೀಸರು ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಬಹಳ ಮುಖ್ಯ. ಶಾಂತಿ ಇದ್ರೆ ಮಾತ್ರ ಪ್ರಗತಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ನ್ಯಾಯ ನೀತಿಯಿಂದ ಮುನ್ನಡೀತಾ ಇದೆ. ನಮಗೆ ನೈತಿಕ ಶಕ್ತಿ ಇದೆ, ಜನರನ್ನ ಕಾಪಾಡುವಂತಹ ಶಕ್ತಿ ಇದೆ, ನಿಮ್ಮೆಲ್ಲರ ಆಶೀರ್ವಾದ ಇದೆ. ಬರುವಂತ 2023ರಲ್ಲಿ ನಮ್ಮ ಕೆಲಸವನ್ನ ಮಾಡಿ